ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ವೃಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಇಂದು ಕ್ಷೇತ್ರಕ್ಕೆ ಬಂದು 144ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲು ಅಮ್ಮನವರ ಮೂಲ ಸನ್ನಿಧಾನದ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ 144ನೇ ಸುತ್ತಿನ ಪಾದಯಾತ್ರೆಯನ್ನು ಇಂದು ಕೈಗೊಳ್ಳಲಾಗಿರುತ್ತದೆ. ಪಾದಯಾತ್ರೆಯ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ, ಓಂ ನಮಸ್ತೆ 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 ನಮಃ ಎಂಬುದಾಗಿ 3 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು ತದನಂತರ ನಮ್ಮೂರಿನ ಗ್ರಾಮ ದೇವತೆಗಳಾದಂತಹ ಹಾಗೂ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಈ ಗ್ರಾಮದಲ್ಲಿ ಪೂಜಿಸುತ್ತಾ ಬಂದಿರುವಂತಹ, ಪ್ರಸ್ತುತ ಇಂದಿಗೂ ಸಹ ಚಾಲ್ತಿಯಲ್ಲಿರುವಂತಹ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ, ಅಂದರೆ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಯಲ್ಲಮ್ಮ ತಾಯಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ, ಸಪ್ಳಮ್ಮ ತಾಯಿ, ಶ್ರೀ ಮುನೇಶ್ವರ ಸ್ವಾಮಿ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯ ಪಟ್ಟಣದ ಅಮ್ಮನವರು, ಚಾಮುಂಡೇಶ್ವರಿ ಅಮ್ಮನವರು, ನಾಗದೇವತೆ ಅಮ್ಮನವರು, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮ್ಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆ ಹಾಗೂ ಶ್ರೀ ಆಲದ ಮರದ ಮುನೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ, ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅನಾದಿ ಕಾಲದಿಂದಲೂ ಈ ಕ್ಷೇತ್ರದ ಮುನೇಶ್ವರ ಸ್ವಾಮಿಯನ್ನು ಬಿಸಿಲಿನ ತಾಪಕ್ಕೆ ರಕ್ಷಿಸುತ್ತಾ ಬಂದಂತಹ ಶ್ರೀ ತುಳಸಿ ಗಿಡ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಬೇವು, ಬಿಲ್ವ, ಬನ್ನಿ ಮರ ಹಾಗೂ ಹರಳಿ, ಆಲ, ಹತ್ತಿ ಮರ ಹಾಗೂ ಗರಿಕೆ, ಮುತ್ತುಗ, ಉತ್ತರಾಣಿಕೆ, ಎಕ್ಕ, ಕಗ್ಗಲಿ ಮರ ಹಾಗೂ ಇನ್ನು ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ಗಿಡಮರಗಳನ್ನು ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯನ್ನು ಸ್ಮರಿಸುತ್ತಾ ನೆನೆಯುತ್ತಾ 20 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಬಾರಿಯ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತಿದೆ. ಅಮ್ಮ ತಾಯಿ ಶ್ರೀ ಪಿಪಿಡಿ ಕ್ಷೇತ್ರದ ಅಧಿದೇವತೆಗಳಾದಂತಹ ಶ್ರೀ ಪಿರಿಯ ಪಟ್ಟಣದಮ್ಮನವರು, ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದಲ್ಲಿ ಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾ ಕಾಲ ಕಾಪಾಡುತ್ತಾ ರಕ್ಷಿಸುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತೆ ಅಮ್ಮನವರುಗಳು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಿಸಿ ಅವರ ಕಷ್ಟಗಳೆಲ್ಲವನ್ನೂ ಸಹ ದೂರಾಗಿಸಲು ಎಂದು ಪ್ರಸ್ತುತ ಈ 144ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಕ್ಷೇತ್ರದ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಮೂಲ, ಈ ಕ್ಷೇತ್ರದ ಮಣ್ಣಿನ, ಈ ಕ್ಷೇತ್ರದ ಹಿರಿಯರ ಅನಾದಿ ಕಾಲದ ಅಂದಿನಿಂದ ಆಚರಣೆ ಮಾಡಿಕೊಂಡು ಬಂದಂತಹ ಪದ್ಧತಿಗಳಿಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಹಾಗೂ ಈ ಕ್ಷೇತ್ರದ ಮಣ್ಣಿನ ಇತಿಹಾಸಕ್ಕೆ ಯಾವುದೇ ರೀತಿಯ ಅಚಾತುರ್ಯ ಆಗದ ಹಾಗೆ ಈ ಕ್ಷೇತ್ರದ ಈ ಗ್ರಾಮದ ಭಕ್ತಾದಿಗಳೆಲ್ಲರೂ ಸಹ ನಡೆದುಕೊಂಡು ಈ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗಲಿ ಎಂದು ಪ್ರಸ್ತುತ ಈ 144ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಂದು ಶ್ರೀ ಪಿರಿಯ ಪಟ್ಟಣದಮ್ಮನವರ ಮೂಲ ಸನ್ನಿಧಾನದಲ್ಲಿ ಪ್ರಾಥಮಿಕ ಅಭಿವೃದ್ಧಿ ಕೆಲಸವನ್ನು ಕೈಗೊಳ್ಳೋಣವೆಂದು ಬಂದಾಗ ನನ್ನ ಜೊತೆಯಲ್ಲಿದ್ದವರು ಶ್ರೀಯುತ ಈ ಕ್ಷೇತ್ರದ ಮೂಲತಃ ಭಕ್ತಾದಿ ಕುಟುಂಬದವರಲ್ಲಿ ಒಬ್ಬರಾದಂತಹ ಶ್ರೀಯುತ ಜಿ ಸೋಮಶೇಖರ್ ಬಿನ್ ಗುಂಡಪ್ಪನವರು
ಹಾಗೂ ಈ ಕ್ಷೇತ್ರದ ಭಕ್ತಿಪೂರ್ವಕ ಸೇವಕ ಮತ್ತು ಈ ಕ್ಷೇತ್ರದ ಶಕ್ತಿದಾಯಕ ಸೇವಕ ಶ್ರೀ ಸುಂದರೇಶ್ ಬಿನ್ ಗೋಪಾಲಪ್ಪನವರು. ಇವರಿಬ್ಬರೂ ಸಹ ಅಂದಿನಿಂದ ಹಿಂದಿನವರೆಗೂ ಸಹ ನನಗೆ ನನ್ನ ಅಣ್ಣನವರು ಸೋಮಣ್ಣನವರು ಮಾರ್ಗದರ್ಶಿಯಾಗಿ, ನನ್ನ ಸಹೋದರ ಈ ಕ್ಷೇತ್ರದ ಶಕ್ತಿಯಾಗಿ ನನಗೆ ಸಾಕಷ್ಟು ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡುತ್ತಾ ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಮ್ಮ ತಾಯಿ ಶ್ರೀ ಡಾಕ್ಟರ್ ಆರ್ ಪ್ರಭಾಕರ್ ರೆಡ್ಡಿ ಎಂಬ ನಾಮಧೇಯದ ಬಲ ಹಾಗೂ ಶ್ರೀಯುತ ಶ್ರೀ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪನವರ ಪ್ರಸ್ತುತ ಹಾಗೂ ಮಾರ್ಗದರ್ಶಿಯ ಬೆನ್ನೆಲುಬಿನ ಬಲ ಹಾಗೂ ಈ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದಗಳೊಂದಿಗೆ ಇಂದಿಗೂ ಸಹ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಮುಂದುವರಿಸಿಕೊಂಡು ಬಂದಿದ್ದೇವೆ ತಾಯೇ. ಎಲ್ಲ ಕೆಲಸ ಕಾರ್ಯಗಳಿಗೂ ಅವರ ಆಶೀರ್ವಾದಗಳು ಸದಾಕಾಲ ಹೀಗೆ ಇರಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಈ 144ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳೆಲ್ಲರೂ ಸಹ ಈ ಕ್ಷೇತ್ರದ ಮಣ್ಣಿನ, ಈ ಕ್ಷೇತ್ರದ ಪಾವಿತ್ರತೆಯ, ಈ ಕ್ಷೇತ್ರದ ಧರ್ಮದ ಇತಿಹಾಸಕ್ಕೆ ಯಾವುದೇ ಕಾರಣಕ್ಕೂ ಚ್ಯುತಿ ಬರದ ಹಾಗೆ ನಡೆದುಕೊಂಡು ಈ ಕ್ಷೇತ್ರದ ಗೌರವ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಂಡು ಹೋಗಬೇಕೆಂದು ಪ್ರಸ್ತುತ ಈ ಸಕಲ ಸರ್ವ ಭಕ್ತಾದಿಗಳ ಎಲ್ಲರಲ್ಲಿಯೂ ಸಹ ಈ 144ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.